ಮೌಲ್ಯಾಂಕನ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 8ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ 2023-24ನೇ ಸಾಲಿನ ರಾಜ್ಯ ಮಟ್ಟದ ಮಾದರಿ ಪ್ರಶ್ನೆ ಪತ್ರಿಕೆ 8ನೇ ತರಗತಿಯ ಗಣಿತ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ದೀವಿ. ಈಗಾಗಲೇ 1 ಅಂಕ 2 ಅಂಕ 3 ಅಂಕ ಮತ್ತು 4 ಅಂಕದ ಎಲ್ಲ ಸಮಸ್ಯೆಗಳನ್ನು ಬಿಡಿಸಿದ್ವಿ. ಕೊನೆಯ ಒಂದು ಪ್ರಶ್ನೆ ಮಾತ್ರ ಬಾಕಿ ಇದೆ, ಅದು 5 ಅಂಕದ ಪ್ರಶ್ನೆ. 5 ಅಂಕದ ಪ್ರಶ್ನೆ ಯಾಕೆ ಕೊಟ್ಟಿದ್ದಾರೆ ನಿಮಗೆ? 10ನೇ ತರಗತಿಗೆ ಕೂಡ 5 ಅಂಕದ ಒಂದು ಪ್ರಶ್ನೆ ಇರ್ತೈತಿ. ಹಾಗಾಗಿ ಈಗಲಿಂದ ರೂಢಿ ಆಗಲಿ ಅನ್ನೋ ಕಾರಣಕ್ಕೆ ನಿಮಗೆ 5 ಅಂಕದ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಭಾಳ ಸಿಂಪಲ್ ಇದೆ, 5 ಅಂಕ ಕೊಡುವಷ್ಟು ದೊಡ್ಡದೇನಿಲ್ಲದು, ಭಾಳ ಸಿಂಪಲ್ ಇದೆ, ಭಾಳ ಈಜಿ ಕೂಡ ಇದೆ. ನೋಡಿ, 31ನೇ ಪ್ರಶ್ನೆ. ಶ್ವೇತಾಳು ಒಂದು ದಿನದಲ್ಲಿ ತನ್ನ ಸಮಯವನ್ನು ವಿವಿಧ ಚಟುವಟಿಕೆಗಳಿಗಾಗಿ ಈ ಕೆಳಗಿನಂತೆ ವ್ಯಯಿಸುತ್ತಾಳೆ. ಈ ದತ್ತಾಂಶಕ್ಕೆ ಒಂದು ಪೈ ನಕ್ಷೆಯನ್ನು ಎಳೆಯಿರಿ. ಇಲ್ಲಿ ಚಟುವಟಿಕೆ ಸಮಯ ಅಂತಿದೆ, ಅಂದ್ರೆ ಶಾಲೆಯಲ್ಲಿ 6 ಗಂಟೆ ಅಂದರೆ ಶಾಲೆಗೆ ಹೋಗೋದಕ್ಕೋಸ್ಕರ 6 ಗಂಟೆಯನ್ನು ಮೀಸಲಿಡ್ತಾಳೆ. ಗೃಹ ಕಾರ್ಯ ಮಾಡೋದಕ್ಕೆ 4 ಗಂಟೆ, ಆಟ ಆಡೋದಕ್ಕೆ 3 ಗಂಟೆ, ನಿದ್ರೆ ಮಾಡೋದಕ್ಕೆ 8 ಗಂಟೆ, ಇತರೆ ಎಲ್ಲ ಕೆಲಸ ಮಾಡೋದಕ್ಕೆ 3 ಗಂಟೆ. ಈ ಥರ ಸಮಯವನ್ನು ವ್ಯಯಿಸುತ್ತಾಳೆ. ಈ ದತ್ತಾಂಶಕ್ಕೆ ಒಂದು ನಾವು ಪೈ ನಕ್ಷೆಯನ್ನು ರಚಿಸಬೇಕು. ನೀವು ಯೂಶ್ವಲಿ ನಮ್ಮ ರಾಜ್ಯದಲ್ಲಾಗಿರ್ಬೋದು, ಕೇಂದ್ರದಲ್ಲಾಗಿರ್ಬೋದು ಬಜೆಟ್ ಮಂಡಿಸ್ತಾರಲ್ಲ, ಬಜೆಟ್ ಮಂಡನೆ ಮಾಡಿದಾಗ ಅದನ್ನು ಏನು ಮಾಡ್ತಾರಂದ್ರೆ ₹1 ಕನ್ಸಿಡರ್ ಮಾಡ್ತಾರೆ. ಇಡೀ ಒಟ್ಟು ಬಜೆಟ್ನ ಗಾತ್ರನ ₹1 ಕನ್ಸಿಡರ್ ಮಾಡಿ 10 ಪೈಸೆ ಶಿಕ್ಷಣ ಇಲಾಖೆಗೆ, 15 ಪೈಸೆ ಕೃಷಿ ಕ್ಷೇತ್ರಕ್ಕೆ, ಹಿಂಗೆ ₹1 ಡಿವೈಡ್ ಮಾಡಿ ಹಂಚ್ತಾರೆ. ಅಂದ್ರೆ ಅದು ಲಕ್ಷ ಕೋಟಿಗಳಲ್ಲಿ ಇರ್ತೈತಿ, 3 ಲಕ್ಷ ಕೋಟಿಗಳಲ್ಲಿ ಇರ್ತೈತಿ. ಬಟ್ ಅದನ್ನು ಏನು ಮಾಡ್ತಾರೆ ಅಂದ್ರೆ ₹1 ಕನ್ಸಿಡರ್ ಮಾಡಿ ಲೆಕ್ಕಾಚಾರ ಮಾಡ್ತಾರೆ. ಹಾಗೆ ನಾವೀಗ ಈ ದತ್ತಾಂಶವನ್ನು ಪೈ ನಕ್ಷೆಯಲ್ಲಿ ರಚಿಸೋದಂದರೆ, ಪೈ ನಕ್ಷೆ ಅಂದರೆ ಒಂದು ವೃತ್ತ ನಕ್ಷೆ. ಅದು ವೃತ್ತದಲ್ಲಿ ಕೇಂದ್ರ ಕೋನ ಎಷ್ಟಿರ್ತೈತಿ? 360 ಡಿಗ್ರಿ ಇರ್ತೈತಿ. ಹಾಗಾಗಿ ಈ ಎಲ್ಲ ಚಟುವಟಿಕೆಗಳು ಸೇರಿ 360 ಡಿಗ್ರಿ ಆಗ್ಬೇಕು. ಅದಕ್ಕೋಸ್ಕರ ಇದು 6 ಗಂಟೆ ಇದ್ದದ್ದನ್ನು ನಾವು ಕೇಂದ್ರ ಕೋನಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. ಅಂದರೆ ಒಂದು ದಿನದಲ್ಲಿ 24 ಗಂಟೆ ಇರ್ತದೆ. 24 ಗಂಟೆ ಒಳಗೆ 6 ಗಂಟೆ ಶಾಲೆಗಾಗಿ ವ್ಯಯ ಮಾಡಿದ್ರೆ ಕೋನ 360 ಡಿಗ್ರಿಗೆ ಎಷ್ಟಾಗುತ್ತೆ? ಸಿಂಪಲ್ ಐತೆ ಲೆಕ್ಕಾಚಾರ ಮಾಡೋದು. ನೋಡಿ, ಕೇಂದ್ರ ಕೋನ ಅಂತ ಇನ್ನೊಂದು ಕಾಲಮ್ ಮಾಡ್ಕೋಬೇಕು. ಕೇಂದ್ರ ಕೋನ ಹೆಂಗೆ ಕಂಡಿಡಿಯೋದು ನೋಡೋದು. ಇದು ಟೋಟಲ್ 24 ಗಂಟೆ ಆಕತ್ತಿದೆ. ಟೋಟಲ್ 24 ಗಂಟೆಗೆ 6 ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ 360ಕ್ಕೆ ಎಷ್ಟು? ನೋಡಿ, ಸಿಂಪಲ್ ಐತೆ. 360ಕ್ಕೆ ಎಷ್ಟು? ಇದು ಫಿಕ್ಸ್ ಇರ್ತೈತಿದೆ, ಇದು ಚೇಂಜ್ ಆಗೋದಿಲ್ಲ, ಇದು ಮಾತ್ರ ಚೇಂಜ್ ಆಗ್ತದೆ. ಹಾಗಾಗಿ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು ಎಷ್ಟಾಗತ್ತೆ ನೋಡ್ಕೊಂಬಿಡೋಣ. 12 ಎಳ್ಳೆ 24, 12 3 36 ಅಂದ್ರೆ 12 30. ನೆಕ್ಸ್ಟ್ 2 1 2 15 ಅಂದರೆ ಇದನ್ನು ಸುಲಭೀಕರಿಸಿದ್ರೆ 15 ಬಂತು. ಈಗ 15 6 90. ಮೊದಲನೇದು ಎಷ್ಟು ಬಂತು? 90 ಡಿಗ್ರಿ ಬಂತು. ನೆಕ್ಸ್ಟ್ ಇದು ಟೋಟಲ್ 24 ಗಂಟೆಗೆ 4 ಗಂಟೆ ಗೃಹ ಕಾರ್ಯಕ್ಕಾಗಿ ಖರ್ಚು ಮಾಡಿದ್ರೆ 360 ಡಿಗ್ರಿಗೆ ಎಷ್ಟು? ಇದನ್ನು ಸುಲಭೀಕರಿಸಿದ್ರೆ 24 1 24 15 60 ಡಿಗ್ರಿ. ಆಟಕ್ಕಾಗಿ ಟೋಟಲ್ 24 ಗಂಟೆಯೊಳಗೆ ಆಟಕ್ಕಾಗಿ 3 ಗಂಟೆ ವ್ಯಯಿಸಿದ್ರೆ 360 ಡಿಗ್ರಿಗೆ ಎಷ್ಟು ಡಿಗ್ರಿ ಆಗ್ತದೆ? 24 1 24 15 13 45. ನೆಕ್ಸ್ಟ್ ಇದು ನಿದ್ರೆಗಾಗಿ 8 ಗಂಟೆ ವ್ಯಯಿಸಿದ್ರೆ ಟೋಟಲ್ 24 ಗಂಟೆ ಒಳಗೆ 8 ಗಂಟೆ ವ್ಯಯಿಸಿದ್ರೆ 360 ಡಿಗ್ರಿಗೆ ಎಷ್ಟು? 24 1 24 15 120. ಲಾಸ್ಟ್ ಒನ್. ಟೋಟಲ್ 24 ಗಂಟೆಗೆ 3 ಗಂಟೆ ಇತರೆ ಕೆಲಸಕ್ಕೆ ಖರ್ಚು ಮಾಡಿದ್ರೆ 360 ಡಿಗ್ರಿಗೆ ಎಷ್ಟಾಗ್ತೈತಿ? 24 1 24 15 13 45 ಡಿಗ್ರಿ. ಇವನ್ನೆಲ್ಲ ಕೂಡಿಸಿದ್ರೆ 360 ಡಿಗ್ರಿ ಆಗ್ಬೇಕು. 96 150 195 195 315 40 360 ಆಯ್ತು. ಕರೆಕ್ಟ್ ಆಯಿತು. ಇಷ್ಟಾದಮೇಲೆ ಈ ಥರ ಕೇಂದ್ರ ಕೋನ ಕಂಡು ಹಿಡ್ಕೊಂಡ್ಮೇಲೆ ಏನು ಮಾಡೋಕ್ಕಂದ್ರೆ ಒಂದು ವೃತ್ತವನ್ನು ರಚಿಸ್ಬೇಕು. ನಿಮ್ಗೆ ಬೇಕಾದ ಅಳತೆ ವೃತ್ತ ರಚಿಸ್ಬೇಕು. ಅದು ನೀವು ತ್ರಿಜ್ಯ ಎಷ್ಟು ಬೇಕಾದಷ್ಟು ಹೇಳಿರಿ, ನಿಮಗೆ ಅನುಕೂಲ ಆಗುವಂಥ ತ್ರಿಜ್ಯ ಇಟ್ಕೊಂಡು ಒಂದು ವೃತ್ತವನ್ನು ರಚಿಸೋಣ. ಈ ಥರ ನಿಮಗೆ ಬೇಕಾದ ಅಳತೆ ತ್ರಿಜ್ಯ ಇಟ್ಕೊಂಡು ಒಂದು ವೃತ್ತ ರಚಿಸ್ಬೇಕು. ನೆಕ್ಸ್ಟ್ ಏನು ಮಾಡೋಕ್ಕಂದ್ರೆ ಎಲ್ಲರ ಒಂದು ಕಡೆ ತ್ರಿಜ್ಯ ಹೇಳ್ಕೊಳ್ಳೋಣ, ಒಂದು ಕಡೆಗೆ. ಅಂದರೆ ಪಾದರೇಖೆ ಬೇಕಲ್ಲ, ಅದಕ್ಕೆ
ಎಸ್. ಈಗ ಮೊದಲನೇದು ನಾವು ಶಾಲೆಗಾಗಿ 6 ಗಂಟೆ ಅಂದರೆ ಇದನ್ನು ಕೇಂದ್ರಕ್ಕೊಂದು ಕನ್ವರ್ಟ್ ಮಾಡೋದು 90 ಡಿಗ್ರಿ ಐತಿ. ಕೋನ ಮಾಪಕ ಬಳಸಿ ಇಲ್ಲಿ ವೃತ್ತ ಕೇಂದ್ರದ ಮೇಲೆ ಇಟ್ಟು ರೇಖೆ ಬಲಗಡೆ ಐತಿ, ಹಾಗಾಗಿ ಬಲಗಡೆಯಿಂದ 0 ಎಣಿಸ್ತಾ ಹೋಗ್ಬೇಕು. 0, 10, 20 ಹಿಂಗೆ ಇಲ್ಲಿ 90 ಐತಿ. ಇದನ್ನು ಕೂಡಿಸ್ಬೇಕು 90 ಡಿಗ್ರಿ. ಎಸ್, ಒಂದರ ಹಚ್ಚಿದ್ವಿ ನಾವು. ಇದೇನಿದೆ ಶಾಲೆ ಇದೆ. ನೆಕ್ಸ್ಟ್ ಗೃಹ ಕಾರ್ಯಕ್ಕೆ 4 ಗಂಟೆ ವ್ಯಯಿಸ್ತಾಳೆ ಅಂದರೆ ಅದು 60 ಡಿಗ್ರಿ. ಈಗ ಇದನ್ನು ಪಾದರೇಖೆ ಮಾಡ್ಕೋಬೇಕು. ಈಗ ಇದನ್ನು ಪಾದರೇಖೆ ಹೆಂಗೆ ಮಾಡ್ಕೊಳ್ಳೋದು, ಈ ಥರ ಇಡ್ಬೇಕು. ಪಾದರೇಖೆ ಮಾಡಿಕೊಂಡು ನೋಡಿ, ಈ ಕಡೆ ರೇಖೆ ಇರೋದ್ರಿಂದ ಈ ಕಡೆಯಿಂದ 0 ಎಣಿಸ್ಬೇಕು. ಎಷ್ಟು ಡಿಗ್ರಿ? 60 ಡಿಗ್ರಿ. 60 ಡಿಗ್ರಿ ಇಲ್ಲಿ ಬರ್ತೈತಿ. ಇದನ್ನು ಕೂಡಿಸ್ಬಿಡೋದು. ಹಾಂ, ಇದು ಏನಿದೆ ಗೃಹ ಕಾರ್ಯ. ನೆಕ್ಸ್ಟ್ ಆಟಕ್ಕಾಗಿ 3 ಗಂಟೆ ವ್ಯಯಿಸ್ತಾಳೆ ಅಂದರೆ ಅದು 45 ಡಿಗ್ರಿ. ಇದನ್ನು ಪಾದರೇಖೆ ಮಾಡ್ಕೋಬೇಕು. ಅವಾಗ ಇದನ್ನು ಪಾದರೇಖೆ ಮಾಡಿಕೊಂಡು ನೋಡಿ, ಈ ಕಡೆಯಿಂದ 0, 40, 45 ಡಿಗ್ರಿ ಅಂದರೆ ಇಲ್ಲಿ ಬರುತ್ತೆ ನೋಡಿರಿ. ಇದು ಯಾವುದಂದ್ರೆ ಆಟ. ನೆಕ್ಸ್ಟ್ ನಿದ್ರೆಗಾಗಿ 8 ಗಂಟೆ ಅಂದ್ರೆ ಇದನ್ನು ಪಾದರೇಖೆ ಮಾಡಿಕೊಂಡು ನೋಡಿ ಹೆಂಗೆ ಪಾದರೇಖೆ ಮಾಡ್ಕೊಳ್ಳೋದು. ಈ ಥರ ಪಾದರೇಖೆ ಮಾಡಿಕೊಂಡು ಎಷ್ಟು ಡಿಗ್ರಿ? 120 ಡಿಗ್ರಿ. ನೋಡಿ, ಈ ಕಡೆಯಿಂದ ರೇಖೆ 0 ಎಣಿಸಿದ್ರೆ ಇಲ್ಲಿ 90, 100, 110, 120 ಇಲ್ಲಿಗೆ. ಎಸ್, ಇದು ಏನಿದ್ರೆ ನಿದ್ರೆ ಇದೆ. ಲಾಸ್ಟ್ ಒನ್ ಈ ಥರ 40 ಡಿಗ್ರಿ. ಇದು 40 ಡಿಗ್ರಿ ಇದ್ದೇ ಇರ್ತೈತಿ, ನೀವು ಅಳತೆ ಮಾಡಾಗತ್ತೈತೆ ಇಲ್ಲ. ಹಾಗಾಗಿ ಇದು 40 ಡಿಗ್ರಿ. ಇದು ಈ ಥರ, ಇದು 120 ಡಿಗ್ರಿ. ನೋಡಿ, ಇಷ್ಟು ಮಾಡಿದ್ರೆ ಮುಗಿದೋಯ್ತು. ಇದಕ್ಕೆ ನಾವು ಪೈ ನಕ್ಷೆ ಅಂತ ಕರಿತೀವಿ. ನಾವು ಭಾಳ ಸಿಂಪಲ್ ಪೈ ನಕ್ಷೆ ಅಷ್ಟೇ. ಮೊದಲಿಗೆ ಈ ಕೊಟ್ಟಿರೋ ಗಂಟೆಗಳನ್ನು ಪರಿಮಾಣವನ್ನು ನಾವು ಕೋನಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. ಹೆಂಗೆ? ಟೋಟಲ್ ಇಷ್ಟು ಗಂಟೆಗೆ ಇಷ್ಟು ಗಂಟೆಯನ್ನು ವ್ಯಯಿಸಿದ್ರೆ 360ಕ್ಕೆ ಎಷ್ಟು, ಇದು ಫಿಕ್ಸ್ ಇರ್ತೈತಿ. ಹಾಗಾಗಿ ಇದನ್ನು ಸುಲಭೀಕರಿಸ್ಕೊಂಡು 15 ಬಂತು. 15 ಆರಲೆ 90, 15 60, 15 45, 15 120, 15 45. ಈ ಎಲ್ಲ ಕೋನ ಕೊಡಿಸಿದ್ರೆ 360 ಡಿಗ್ರಿ ಆಗ್ಬೇಕು. ಇದನ್ನು ನಾವು ಒಂದು ಬೇಕಾದ ಅಳತೆ ತ್ರಿಜ್ಯ ಇಟ್ಕೊಂಡು ಒಂದು ವೃತ್ತ ರಚಿಸಿ ಒಂದು ತ್ರಿಜ್ಯ ಎಳೆದು ಆ ತ್ರಿಜ್ಯವನ್ನು ಪಾದರೇಖೆಯಾಗಿ ಮಾಡಿಕೊಂಡು ಮೊದಲನೇ ಕೋನ ರಚಿಸಬೇಕು. ನೆಕ್ಸ್ಟ್ ಮೊದಲನೇ ಕೋನದ ಒಂದು ಭಾವವನ್ನು ಪಾದರೇಖೆಯಾಗಿ ಇಟ್ಕೊಂಡು ಇನ್ನೊಂದು ಕೋನ ರಚಿಸ್ಬೇಕು. ಹೀಗೆ ಪ್ರತಿಯೊಂದು ಕೋನದ ಬಾಹುವನ್ನು ಪಾದರೇಖೆ ಮಾಡಿಕೊಂಡು ಕೋನ ರಚಿಸ್ತಾ ಹೋಗ್ಬೇಕು. ನಮಗೆ ಕಂಪ್ಲೀಟಾಗಿ ಈ ವೃತ್ತ ಕಂಪ್ಲೀಟ್ ಆಗ್ತೈತಿ. ಅಂದ್ರೆ ನೋಡಿ ಹೆಂಗೆ ಡಿವೈಡ್ ಆಗೈತೆ ಅನ್ನೋದು ಗೊತ್ತಾಗ್ಬಿಡ್ತೈತಿ. ನೀವು ಪ್ರತಿಯೊಂದಕ್ಕೂ ಒಂದು ಬೇರೆ ಕಲರ್ ಕೊಟ್ಟರು ಕೂಡ ನಡಿತೈತಿ. ಪರೀಕ್ಷೆ ಒಳಗೆ ಆ ಥರ ಕಲರ್ ಕೊಡೋಕೆ ಆಗತ್ತೈತಿ ಇರೋದಿಲ್ಲ. ಮಾಡಿ ನಿಮಗೆ 5ಕ್ಕೆ 5 ಅಂಕ ಸಿಗ್ತವೆ. ಭಾಳ ಸುಲಭದ ಪ್ರಶ್ನೆ. ಒಟ್ಟಾರೆಯಾಗಿ ಮೌಲ್ಯಾಂಕನ ಪರೀಕ್ಷೆಯ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆಯ ಎಲ್ಲ ಸಮಸ್ಯೆಗಳನ್ನು ಬಿಡಿಸಿದ್ವಿ. ಮತ್ತು ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ಪರೀಕ್ಷೆಯ ದೃಷ್ಟಿಯಿಂದ ಯಾವ್ದಾರ ಟಾಪಿಕ್ ಕಂಪ್ಲೀಟಾಗಿ ನಿಮಗೆ ಗೊಂದಲ ಅನಿಸಿದ್ರೆ, ಏನೋ ಅರ್ಥ ಆಗಿಲ್ಲ ಅಂತ ಅನಿಸಿದ್ರೆ ಅಂಥ ಯಾವ ಘಟಕ ಅನ್ನೋದು ಹೇಳ್ರಿ, ಅದ್ರ ಬಗ್ಗೆ ರಿವಿಷನ್ ಮಾಡೋ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆಯಾಗಿ ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷೆಯಲ್ಲಿ ನೀವು ಅತಿ ಹೆಚ್ಚು ಅಂಕ ಗಳಿಸೋದಕ್ಕೆ ನಮ್ಮ ಕಡೆಯಿಂದ ಏನು ಹೆಲ್ಪ್ ಮಾಡೋಕ್ಕೆ ಸಾಧ್ಯತೆ ಅದನ್ನು ಮಾಡೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.